ಕುಡುಪು ಗುಂಪು ಹತ್ಯೆ ನಡೆದ ಯುವಕ ಅಖಿಲ ಭಾರತ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿಯವರ ವಯನಾಡ್ ಕ್ಷೇತ್ರದವನಾಗಿದ್ದು ಅವರು ಹೆಚ್ಚಿನ ಮುತುವರ್ಜಿ ವಹಿಸಿ ಹೆಚ್ಚುವರಿ ತನಿಖೆಗೆ ಒತ್ತಾಯಿಸಬೇಕಾಗಿದೆ. ಕರ್ನಾಟಕ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರ ಒದಗಿಸಬೇಕೆಂದು ಅಮಾನವೀಯ ಘಟನೆಯನ್ನ ಸಂಯುಕ್ತ ನಾಗರಿಕ ವೇದಿಕೆ ತೀವ್ರವಾಗಿ ಖಂಡಿಸುತ್ತಿದೆ ಎಂದು ಸಂಯುಕ್ತ ನಾಗರಿಕ ವೇದಿಕೆ ಉಳ್ಳಾಲ ತಾಲೂಕು ಅಧ್ಯಕ್ಷ ಯು ಅಬ್ದುಲ್ ಸಲಾಂ ಒತ್ತಾಯಿಸಿದ್ದಾರೆ. ತೊಕ್ಕೊಟ್ಟು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುಂಪು ಹತ್ಯೆ ಉಡುಪಿ ಮಂಗಳೂರು ಜನತೆಗೆ ನಾಚಿಕೆಗೇಡಿನ ಸಂಗತಿ. ಜಿಲ್ಲೆಯಲ್ಲಿ ನ್ಯಾಯಾಲಯದ ತೀರ್ಮಾನಕ್ಕಿಂತ ಸ್ವಯಂಘೋಷಿತ ತೀರ್ಮಾನಗಳನ್ನು ನೀಡುವ ಹುನ್ನಾರಗಳು ನಡೆಯುತ್ತಿವೆ. ತಕ್ಷಣವೇ ನೈಜ ಆರೋಪಿಗಳೆಲ್ಲರನ್ನ ಹಿಡಿದು ಸೂಕ್ತ ನ್ಯಾಯ ಒದಗಿಸಿಕೊಡಬೇಕು ಎಂದರು. ಈ ಹತ್ಯೆ ನಡೆಸಿದ ನೈಜ ಆರೋಪಿಗಳನ್ನು ಕೂಡಲೇ ತಕ್ಷಣ ಬಂಧಿಸಿ ಕಾನೂನಡಿಯಲ್ಲಿ ಕಠಿಣವಾದ ಶಿಕ್ಷೆಯನ್ನು ನೀಡಲು ಪೊಲೀಸ್ ಇಲಾಖೆ ಶ್ರಮಿಸಬೇಕು. ಯಾವುದೇ ರೀತಿಯ ರಾಜಕೀಯ ಪ್ರೇರಿತವಾಗಿ ಆರೋಪಿಗಳನ್ನು ರಕ್ಷಿಸುವ ಪ್ರಯತ್ನವನ್ನು ಮಾಡಬಾರದು ಹಾಗೂ ಮುಂದೆ ಇಂತಹ ಭಯಾನಕ ಹೇಯ ಕೃತ್ಯ ನಡೆಯದಂತೆ ಪೊಲೀಸ್ ಇಲಾಖೆ ಗಮನವನ್ನು ಹರಿಸಬೇಕು. ಅಮಾಯಕರನ್ನು ಬಂಧನ ಮಾಡದೆ ಈ ಕೃತ್ಯದ ಪ್ರಮುಖ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಅಂತ ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ಸಂಯುಕ್ತ ನಾಗರಿಕ ವೇದಿಕೆ ಆಗ್ರಹಿಸ್ತಾ ಇದೆ. ಹಾಗೂ ಈ ಹತ್ಯೆಗೆ ಸಂಬಂಧಿಸಿ ಬಾಲಿಶತನದ ಹೇಳಿಕೆ ನೀಡಿದಂಥ ನಮ್ಮ ರಾಜ್ಯದ ಗೃಹ ಮಂತ್ರಿಯವರು ರಾಜ್ಯದ ಜನತೆಯ ಕ್ಷಮೆಯನ್ನು ಯಾಚಿಸಬೇಕು ಮತ್ತು ಹೇಳಿಕೆಯನ್ನು ಹಿಂಪಡೆಯಬೇಕು ಎಂದು ಸಂಘಟನೆ ಆಗ್ರಹಿಸ್ತಾ ಇದೆ. ಈಗಾಗಲೇ ಪ್ರಧಾನ ಕಾರ್ಯದರ್ಶಿ ಸಲಾಂ ಉಚ್ಚಿಲ್ ಮಾತನಾಡಿ, ರಾಜಕೀಯ ಪ್ರೇರಿತವಾಗಿ ಆರೋಪಿಗಳನ್ನು ರಕ್ಷಿಸುವ ಪ್ರಯತ್ನ ಮಾಡಬಾರದು. ಅಮಾಯಕರ ಬಂಧಿಸದೆ ಕೃತ್ಯದ ಪ್ರಮುಖ ಆರೋಪಿಯ ಬಂಧನವಾಗಬೇಕು. ಪ್ರಕರಣ ಕುರಿತು ಬಾಲಿಶತನದ ಹೇಳಿಕೆ ನೀಡಿದ ರಾಜ್ಯ ಗೃಹ ಮಂತ್ರಿ ರಾಜ್ಯದ ಜನತೆಯ ಕ್ಷಮೆಯಾಚಿಸಿ ಹೇಳಿಕೆಯನ್ನ ಹಿಂಪಡೆಯಬೇಕು. ಮೃತ ಯುವಕ ವಯನಾಡಿನ ಪುಲ್ಪಲ್ಲಿ ನಿವಾಸಿ ಅಶ್ರಫ್ ಎಂದು ಗುರುತಿಸಲಾಗಿದೆ. ಹತ್ಯೆಗೆ ಸಂಬಂಧಿಸಿದ ವಿಡಿಯೋಗಳನ್ನು ವಶಪಡಿಸಿ ನೈಜ ಆರೋಪಿ ಹಾಗೂ ಬಿಜೆಪಿ ಮುಖಂಡ ರವೀಂದ್ರ ಎಂಬಾತನನ್ನು ಬಂಧಿಸಬೇಕು ಎಂದು ಸಂಯುಕ್ತ ನಾಗರಿಕ ವೇದಿಕೆ ಆಗ್ರಹಿಸುತ್ತಿದೆ ಎಂದರು. ಯಾಕಂತೇಳಿದ್ರೆ ಒಂದು ನಾಯಿ ಜಗಳ ಆಡುವಾಗ ಒಬ್ಬ ಮನುಷ್ಯ ಹೋಗಿ ಅದನ್ನು ಬಿಡಿಸ್ತಾನೆ. ಯಾಕಂದರೆ ಅದರ ಮಕ್ಕಳು ಯಾರಾದರೂ ಅಲ್ಲಿ ಇರ್ತಾರೆ, ಆದ್ದರಿಂದ ನಾಯಿಯನ್ನು ಕೊಲ್ಲೋದು ಬೇಡ ಅಂತೇಳಿ. ಅದಕ್ಕಿಂತಲೂ ಹೀನಾಯವಾಗಿ ಒಂದು ಕೊಲೆ ಮಾಡೋದು ಅಂತ ಹೇಳಿದರೆ ಇವರಿಗೆ ಯಾರು ಈ ಅಧಿಕಾರವನ್ನು ಕೊಟ್ಟವರು? ಸ್ವಯಂ ಘೋಷಿತ ಇವರು ತನಿಖೆ ಮಾಡುವುದು ಮತ್ತು ಹೊಡೆಯುವುದು ಅಂತ ಹೇಳಿದರೆ ಇದು ಯಾವ ನ್ಯಾಯ? ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದ ಅವಿಭಾಜ್ಯ ಅಲ್ವಾ ಅಂತ ಹೇಳಿ ನಾನು ಈಗ ನೆನಪಿಸಬೇಕಾಗ್ತದೆ. ಯಾಕಂತೇಳಿದರೆ ಇಲ್ಲಿ ಸ್ವಯಂ ಘೋಷಿತ ತೀರ್ಮಾನವನ್ನು ಜಡ್ಜ್ಮೆಂಟು ಕೊಡುವಂತಹ ಒಂದು ಹುನ್ನಾರ ನಡೀತಾ ಇದೆ. ಆದ್ದರಿಂದ ಘನವೆತ್ತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಆರೋಪಿಗಳನ್ನು ಹಿಡಿದು ಸೂಕ್ತ ಆ ಅಶ್ರಫ್ನವರ ಕುಟುಂಬಕ್ಕೆ ಒಂದು ಸೂಕ್ತ ನ್ಯಾಯವನ್ನು ಕೊಡಬೇಕಂತೇಳಿ ಗೃಹ ಸಚಿವರು ಮತ್ತು ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೂ ನಾನು ಈ ಮಾಧ್ಯಮದ ಮೂಲಕ ಕೇಳುತ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಹಿದಾಯತುಲ್, ಸಂಚಾಲಕ ಇರ್ಷಾದ್ ಜಿನಡ್ಕ, ಉಪಾಧ್ಯಕ್ಷ ಅಬ್ಬಾಸ್ ಹಾಜಿ ಪೆರಿಪೈಲ್, ಶಬೀರ್ ತಲಪಾಡಿ, ಹಿದಾಯತುಲ್ಲಾ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಳ್ಳಾಲ.